ನವಲಗುಂದದ ವಿದ್ಯಾಜ್ಯೋತಿ ಶಾಲೆಯಲ್ಲಿ ಕಂದಮ್ಮನ ದುರ್ಮರಣ. ಇದು ಕೊಲೆಯೋ, ಆತ್ಮಹತ್ಯೆಯೋ ಅಥವಾ ಆಡಳಿತ ಮಂಡಳಿಯ ರಕ್ತ ಪಿಪಾಸುತನವೋ? ಗುಣಮಟ್ಟದ ಶಿಕ್ಷಣ ಸಿಗಲಿ, ಮಗನ ಭವಿಷ್ಯ ಉಜ್ವಲವಾಗಲಿ ಅಂತ ಪೋಷಕರು ಕಂಡಿದ್ದ ಕನಸು ಕೇವಲ 8 ದಿನಕ್ಕೆ ನವಲಗುಂದದ ಖಾಸಗಿ ಶಾಲೆಯ ಆವರಣದಲ್ಲಿ ಹೆಣವಾಗಿ ಬಿದ್ದಿದೆ. ಹೌದು, ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಶ್ರೀ ವಿದ್ಯಾಜ್ಯೋತಿ ಖಾಸಗಿ ವಸತಿ ಶಾಲೆಯಲ್ಲೇ 4ನೇ ತರಗತಿಯ 10 ವರ್ಷದ ಬಾಲಕ ಆಕಾಶ್ ವಸಂತ್ ನೀಲನ್ನವರ್ ಕಟ್ಟಡದ 2ನೇ ಮಹಡಿಯಿಂದ ಬಿದ್ದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಸರ್ಕಾರಿ ಶಾಲೆಯಲ್ಲಿದ್ದ ಮಗನಿಗೆ ಒಳ್ಳೆಯ ಓದು ಸಿಗಲಿ ಅಂತ ತಾಯಿ ದೀಪ ಸಾಲ ಸೋಲ ಮಾಡಿ ಈ ಖಾಸಗಿ ಶಾಲೆಗೆ ಸೇರಿಸಿದ್ರು. ಆದರೆ ಶಾಲೆಗೆ ಸೇರಿದ 8 ದಿನಕ್ಕೆ ಮಗನ ಶವವನ್ನ ನೋಡುವಂತಾಗಿದೆ. ಶಾಲೆಯ ಮುಖ್ಯಸ್ಥರು ತನಗೆ ಹೊಡೆಯುತ್ತಿದ್ದಾರೆ ಎಂದು ಬಾಲಕ ಆಕಾಶ್ ಸಾವಿಗೂ ಮುನ್ನವೇ ಪೋಷಕರಿಗೆ ಫೋನ್ ಮೂಲಕ ಅಳಲು ತೋಡಿಕೊಂಡಿದ್ದ. ಹಾಗಾದ್ರೆ ಇದು ಕೇವಲ ಆಕಸ್ಮಿಕ ಸಾವೇ ಅಥವಾ ಶಾಲೆಯ ಆಡಳಿತ ಮಂಡಳಿಯ ಟಾರ್ಚರ್ ಮತ್ತು ಕ್ರೌರ್ಯಕ್ಕೆ ಬಲಿಯಾದ ಕೊಲೆಯೇ? ಮಾಧ್ಯಮದೊಂದಿಗೆ ಮಾತನಾಡಿ ಬಾಲಕ ತಾಯಿ, ನನ್ನ ಮಗನನ್ನು ಒಳ್ಳೆಯ ಶಿಕ್ಷಣ ಸಿಗಲಿ ಅಂತ ಕಳಿಸಿದ್ದೆ. ಶಾಲೆಗೆ ಕಳಿಸಿದ 8 ದಿನಕ್ಕೆ ನನ್ನ ಮಗನನ್ನ ಇಲ್ಲದ ಜಾಗಕ್ಕೆ ಕಳಿಸಿ ಬಿಟ್ಟರಲ್ಲ, ಇವತ್ತು ಅವನು ಶವವಾಗಿ ಬಂದಿದ್ದಾನೆ ಎಂದು ಗೋಗರೆದಿದ್ದಾಳೆ. ಮೊನ್ನೆ ಕಳ್ಸಾಕ್ ಹೋಗಿದ್ರಿ, ಇವತ್ತು ಎಣ್ಣಿಂದಲೇ ಕಳ್ಸಿ ಬಂದೇನ್ರಿ. ನಾನು ಏನಂತ ಹೇಳ್ದಲ್ಲಿ ಇಟ್ಟು ಬಂದೇನ್ರಿ. ಹೊಳೆ ಅವ್ನ ನೆಪ್ಪಾಗೈತೆ ಅಂತೇಳಿ ಒಂದು ಹುಡುಗಿ ಮುಂದೆ ಹೇಳಿ ಕಳ್ಸ್ಯಾನ್ರಿ. ನಾ ಮಂಗಳವಾರ ದಿವ್ಸ ಹೋಗಿ ಕಳಿಸಿ ಬಂದೇನ್ರಿ. ಹೊಳೆ ನಾವು ಅಪ್ಪಾಜಿ ಬಂದಾನಂತೇಳಿ ನಾ ಹೊರಗೆ ಬಂದಿದ್ದಂತ್ರಿ. ಅವನ ಇಂಥಲ್ಲಿ ಒಂದು ಏಟೇನ ಹೊಡೆದಿದ್ದಂತ್ರಿ. ಅದನ್ನು ನಮ್ಮ ನಾ ಅಳ್ಕೊಂತ ಕುಂದೋತೇನಂತೇಳಿ ನಮ್ಮ ಮನೆ ಅವ ನನ್ನ ಮುಂದೆ ಏನು ಹೇಳೇ ಇಲ್ರಿ. ಹೇಳ್ಬೇಕಂದ್ರೆ ಯವ್ವ ದೇವ್ರಿ, 4ನೇ ಕ್ಲಾಸ್ ಹೋಗಿದ್ರಿ. ಇವತ್ತೇನಾಗೈತೆ ಅನ್ನೋ ನನಗೆ ಗೊತ್ತಿಲ್ರಿ. ನಾ ಹೊಲಕ್ಕೆ ಹೋಗಿ 12 ಬಂದೇನ್ರಿ. ನಮ್ಮ ಮನೆ ಯಾರು ಹುಬ್ಬಳ್ಳಿ ಹೋಗಿದ್ರಿ, ಅವ್ರು ಫೋನ್ ಹಚ್ಚಾರ್ರಿ. ಅವ್ರ ಡೈಲಿ ಹೋಗೋದು ಬರೋದು ಮಾಡ್ತಾನೆ. ಹಾಸ್ಟೆಲ್ದಾಗಿದ್ರಲ್ಲಿ ಹಾಸ್ಟೆಲ್ ಈಗ 8 ದಿವಸ, ಒಂದು 4 ದಿನ 6 ದಿನ ಮಾಡ್ತಿದ್ದೆ. 8 ದಿನ, ಇವತ್ತು 8 ದಿನದಲ್ಲೇ ಬೆಸ್ತೆ 6 ದಿವಸ ಕಳಿಸಿ ಬಂದೇವ್ರಿ. ಇಷ್ಟೊತ್ನ್ಯಾಗ ಕಳಿಸಿ ಬಂದೇವ್ರಿ. ಸಂಜೆ 5 ಗಂಟೆಗೆ ಹೋಗಿ ಕಳಿಸಿ 1 ತಾಸು ಅವನಂತಲ್ಲೇ ಕುಂತು ಬಂದೇವ್ರಿ. ದೀಪಾ ರೀ, ನಮಗೆ ಹಿಂಗ ನಾವು ಅಷ್ಟೆಲ್ಲ ಆಗಿದ್ರು. ನನ್ನ ಮಗ ಸಾಯ್ತ ನಾನು ನನಗೆ ಗೊತ್ತಿದ್ದಿಲ್ಲ. ಶಾನೆ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೇವ್ರಿ. ಈ ವಿದ್ಯಾಜ್ಯೋತಿ ಟ್ಯುಟೋರಿಯಲ್ಸ್ ಮತ್ತು ವಸತಿ ಶಾಲೆ ಸಂಪೂರ್ಣವಾಗಿ ಅನಧಿಕೃತ ಹಾಗೂ ಕಾನೂನು ಬಾಹಿರವಾಗಿ ವಸತಿ ಸಹಿತ ಟ್ಯೂಷನ್ ನಡೆಸುತ್ತಿತ್ತು. ದಾಖಲೆಯಲ್ಲಿ ಸ್ಪಷ್ಟವಾಗಿರುವಂತೆ ಶಿಕ್ಷಣ ಇಲಾಖೆ ಈಗಾಗಲೇ ನೋಟಿಸ್ ನೀಡಿ 11/11/2024 ಇದರ ನೋಂದಣಿಯನ್ನ ರದ್ದುಪಡಿಸಿತ್ತು. ಆದರೂ ಕೂಡ ಅಧಿಕಾರಿಗಳ ಮೂಗಿನ ನೇರಕ್ಕೆ ಮಕ್ಕಳನ್ನು ಅಕ್ರಮವಾಗಿ ವಸತಿಯಲ್ಲಿ ಇಟ್ಟುಕೊಳ್ಳಲಾಗಿತ್ತು. ದುಡ್ಡಿನ ಆಸೆಗೆ ಬಿದ್ದು ಮಕ್ಕಳ ಜೀವದ ಜೊತೆ ಆಟವಾಡುತ್ತಿದ್ದ ಈ ಆಡಳಿತ ಮಂಡಳಿಯ ಬೆನ್ನಿಗೆ ನಿಂತವರು ಯಾರು? ಸಂಘಟನೆಗಳ ಮುಖಂಡರಾದ ಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಈ ಅಕ್ರಮ ಸಂಸ್ಥೆಯ ವಿರುದ್ಧ 3 ಬಾರಿ ಉಪವಾಸ ಸತ್ಯಾಗ್ರಹ ನಡೆಸಲಾಗಿತ್ತು. ಮಂತ್ರಿಗಳಿಗೂ ಮನವಿ ಮಾಡಲಾಗಿತ್ತು. ಆದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದರ ಫಲವೇ ಇಂದು ಈ ಕಂದಮ್ಮನ ಬಲಿ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆಯೇ ಇಡೀ ಸಾರ್ವಜನಿಕರು ಶಾಲೆಯ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಶಾಲೆಯ ಸುರಕ್ಷತಾ ಕ್ರಮಗಳು ಮತ್ತು ಮಕ್ಕಳ ಮೇಲ್ವಿಚಾರಣೆಯ ಲೋಪದ ವಿರುದ್ಧ ಪ್ರತಿಯಂತೆ ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಕಲಂ 352, 115/2, 107 ಅಡಿಯಲ್ಲಿ ಶಾಲೆಯ ಮುಖ್ಯಸ್ಥ ಭರತ್ ಕುರ್ಬರ್ ವಿರುದ್ಧ ದೂರು ದಾಖಲಾಗಿದೆ. ಘಟನೆ ನಡೆದ ತಕ್ಷಣವೇ ಶಾಲೆಯ ಸಿಬ್ಬಂದಿ ಹಾಗೂ ಓನರ್ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಖುದ್ದಾಗಿ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಅವರು ಭೇಟಿ ನೀಡಿ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಆರಂಭಿಸಿದ್ದಾರೆ. ನವಲಗುಂದ ಟೌನ್ನ ವಿದ್ಯಾಜ್ಯೋತಿ ಶಾಲೆಯ ಮೇಲಿಂದ ಬಿದ್ದು 4ನೇ ತರಗತಿಯ ಹುಡುಗ ಮೃತಪಟ್ಟಿದ್ದಾನೆ. ಪೋಷಕರು ನೀಡಿದ ದೂರಿನ ಮೇರೆಗೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದೇವೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಸಾವಿನ ನಿಖರ ಕಾರಣ ತಿಳಿಯಲಿದೆ. ಇನ್ನಾದರೂ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ದುಡ್ಡಿನ ಆಸೆಗೆ ಬಿದ್ದು ಕಾನೂನು ಬಾಹಿರವಾಗಿ ತಲೆ ಎತ್ತಿರುವ ಇಂತಹ ಅಕ್ರಮ ವಸತಿ ಕೋಚಿಂಗ್ ಸೆಂಟರ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಕಂದಮ್ಮ ಆಕಾಶನ ಸಾವಿಗೆ ಕಾರಣರಾದ ತಪ್ಪಿತಸ್ಥ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಗೆ ಕಠಿಣ ಶಿಕ್ಷೆಯಾಗುವವರೆಗೂ ರಾಷ್ಟ್ರಕ್ರಾಂತಿ ನ್ಯೂಸ್ ಪೋಷಕರ ಪರವಾಗಿ ಧ್ವನಿ ಎತ್ತುತ್ತಲೇ ಇರುತ್ತದೆ. ವರದಿ ಯಮನೂರು, ರಾಷ್ಟ್ರಕ್ರಾಂತಿ ನ್ಯೂಸ್, ನವಲಗುಂದ. ಮಕ್ಕಂದಿದ್ರೆ ಹತ್ತು ಮಕ್ಕ ಅಡಿಸಿ ಮಕ್ಕಳ ಅಂತ ಮಗನ ಕಳಿಸಿವ್ರು ಹೆಂಗಿರ್ತಾರೋ, ಈ ಸಾಲಿ ಹೆಂಗ ಉತ್ಪನ್ನ ಮಾಡ್ತಾರೋ ಗೊತ್ತಾಗತ್ತಿಲ್ಲ. ಆಡಿಬಿಟ್ಟೆ ಮಕ್ಕಳ ಅವ್ರಿಗೆ ಏನ್ ಶಿಕ್ಷಣ ದುಡಿದ ನನ್ನ ಮಗನ ಸಮಾಜ ದುಡಿತಿದ್ದು. ಅವ್ರು ದೊಡ್ಡವರಾಗಲಿ ಮಗ ಈ ಕದಾನವ ಆಕೆ ಎಲ್ಲೂ ಅದಿಲ್ಲ. ಆಕೆ ಏನಾರ ಮಾಡಿದ್ರು ಅವ್ರು ಸರ್ ಕುಡಿಬಿಡಿ ಬ್ಯಾಡ. DDP ಅವ್ರ ಕಡೆಗೆ ಹೋದ. DDP ಅವ್ರಿಗೂ ಮನವಿ ಕೊಟ್ಟೆ. ಇದ್ರ ಸಂಬಂಧ 3 ಸಾರಿಗೆ ನಾವು ನವಲಗುಂದೊಳಗೆ ಉಪವಾಸ ಸತ್ಯಾಗ್ರಹ ಮಾಡ್ಯಾವ. ನಾವು ಏನು ಕೊಟ್ಟರು ನಮಗೇನು ಕೊಡೋರು ಅವರು ತನಿಖೆ ಮಾಡ್ತೇನೆ, ಬರೀ ತನಿಖೆ ಮಾಡ್ತೇನೆ. ನಾವು 2 ಸಲ ಉಪವಾಸ ಸತ್ಯಾಗ್ರಹ ಕುಂತರು ಏನು ಮಾಡಿರ್ಕಿಲ್ಲ. ನಮ್ಗೆ ಬರೋದು ಆಶ್ವಾಸನೆ ಕೊಡೋದು ಹೋದಾಗಿತ್ತು. 3ನೇ ಸಾರಿಗೆ ನಾವು ಉಪವಾಸ ಸತ್ಯಾಗ್ರಹ ಕುಂತಾಗ ಅವಾಗಿನ ಟೈಮ್ದಾಗ ನಮ್ಗೆ ಯಾಕೆ ಬಂದವರು ಆರ್ಡ್ರ್ ಮಾಡಿದ್ರು ಅಂತಂದ್ರೆ ನನ್ನ ಮೇಲೆ ಏನು ನಾವು 4 ಮಂದಿ ಉಪವಾಸ ಸತ್ಯಾಗ್ರಹ ಕುಂತಿದ್ದಿಲ್ಲ. ಅದ್ರೊಳಗೆ 2 ಹುಡುಗರು ನಮ್ಮ ತಾಲೂಕು ಅಧ್ಯಕ್ಷರು, ಯುವ ಘಟಕ ಅಧ್ಯಕ್ಷರು ಅಡ್ಮಿಟ್ ಆದ್ರೆ ದವಾಖಾನೆ ಒಳಗೆ ಉಪವಾಸ ಸತ್ಯಾಗ್ರಹ ಕುಂತಾಗ. ಅಡ್ಮಿಟ್ ಆದಾಗ DDP ಅವ್ರು ಮರನೇ ದಿವಸ ಬಂದು ಅದನ್ನು ರದ್ದು ಅಂತೇಳಿ ಆರ್ಡ್ರ್ ಮಾಡಿದಾರೆ. ನಾವು ಅದು ವಿದ್ಯಾಜ್ಯೋತಿ ಟ್ಯೂಟೋರಿಯಲ್ಸ್ ಏನೈತಲ್ಲ, ಟ್ಯೂಟೋರಿಯಲ್ಸ್ ಬಂದ್ ಮಾಡಿರೋದನ್ನ ಅಂತೇಳಿ ಆರ್ಡ್ರ್ ಮಾಡಿದಾರೆ. ಅದು ಇಲ್ಲೇ ಐತೆ ನನ್ನ ಕಡೆಗೆ ಆರ್ಡರ್ ಕಾಪಿ ಐತೆ. ನಿಮ್ಗೊಂದು ಆರ್ಡರ್ ಕಾಪಿ ಕೊಡ್ತೀನಿ. 11/11/2024ನೇ ತಾರೀಕಿಗೆ ಆರ್ಡರ್ ಮಾಡಿದ್ರು, ಬಂದ್ ಮಾಡಿರುತ್ತೆ. ಅದು ಬಂದ್ ಮಾಡಂತೆ ಕೊಟ್ಟಿಂದ ನಾ ಆಯ್ತಪ್ಪ ಹುಡುಗರು ಎಕ್ಸಾಮ್ ಐತೆ ಅಂತಂದ್ರು. ಎಕ್ಸಾಮ್ ಮುಗಿಲಪ್ಪ ಅಂದ್ರೆ ಆಯ್ತು, ಹುಡುಗರು ಸಾಲಿದೈತೆ ಮುಗಿಲಿದು, ಇದು ಮುಗಿದಿಂದ ಬಂದ್ ಮಾಡಿರಿ. ಮುಂದಿನ ವರ್ಷದಿಂದ ಅಡ್ಮಿಷನ್ ಯಾವನು ಮಾಡ್ಕೋಬೇಡ್ರಿ, ಇಲ್ಲಿ ವಸ್ತಿ ಇಟ್ಕೋಬೇಡ್ರಿ ಹುಡುಗರು. ನಂದು ವಸ್ತಿಗೆ ಸಹಿತ ಅಲ್ಲಿ ಪರ್ಮಿಷನ್ ಇಲ್ಲ ಯಾವುದೇ ಒಂದು. ಆದರೆ ಇಟ್ಕೊಳಕತ್ತಿದ್ರು 2 ವರ್ಷ ಆದ್ರೂ ಕಂಟಿನ್ಯೂ ಐತೆ. ಆದರೆ ಇದ್ರ ಸಂಬಂಧ ಮಧು ಬಂಗಾರಪ್ಪ ಅವ್ರು ಮಿನಿಸ್ಟರ್ ಇದ್ದಾಗ ಅವ್ರಿಗೂ ಒಮ್ಮೆ ಮನವಿ ಕೊಟ್ಟಿದ್ದೇನೆ. ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವ್ರಿಗೂ ಮನವಿ ಕೊಟ್ಟೇನೆ. ಆದರೆ ಅದು ಏನು ಮಾಡಕತ್ತಾರ ಗೊತ್ತಿಲ್ಲ, ಭಾಳ ಕೇರ್ಲೆಸ್ ಆಗಿಬಿಟ್ಟೈತಿ. ಇದು ನವಲಗುಂದ ಅಂತ ಒಂದೇ ಅಲ್ಲ, ಧಾರವಾಡ ಜಿಲ್ಲಾದೊಳಗೆ ಇಂಥ ಸಂಸ್ಥೆಗಳು
ಎಲ್ಲ ಬಂದ್ ಆಗ್ಬೇಕು ಕೋಚಿಂಗ್ ಸೆಂಟ್ರ್. ಯಾಕಂದ್ರೆ ಈಗ ನೋಡೋ ಪಾಲಕರು ಎಲ್ಲರೂ ಏನು ಮಾಡಿಬಿಡ್ತಾರೆ, ನನ್ನ ಮಕ್ಕಳು ಕಲೀಲಿ. ಈಗ ರೈತರ ಮಕ್ಕಳು ಇರ್ತಾರೆ ಎಲ್ಲರೂ, ನಾವು ಕಲ್ತಿರಂಗಿಲ್ಲ, ನಾವೇನು ಮಾಡಿಬಿಡ್ತಾರೆ ರೈತರ ಮಕ್ಕಳು ನನ್ನ ಮಕ್ಕಳು ಕಲೀಲಪ್ಪ ಅಂತೇಳಿ ಎಜುಕೇಷನ್ ಇಂಥದಕ್ಕೆ ಹೋಗ್ಲಿ ಅಂತ ಎಜುಕೇಷನ್ ಹೆಚ್ಚಿರ್ತಾರೆ. ಆದರೆ ಇವ್ರು ಏನು ಮಾಡಿಬಿಟ್ರೆ ಎಜುಕೇಷನ್ ಕೊಡೋಂಗಿಲ್ಲ ಹುಡುಗರಿಗೆ. ದುಡ್ಡಿನ ಆಶಯಕ್ಕಾಗಿ ಹುಡುಗರನ್ನ ಇಟ್ಕೊಂಡು ಟಾರ್ಚರ್ ಮಾಡೋದು ಈ ನಮೂನಿ ಮಾಡಕತ್ಬಿಟ್ಟು ಬಂದ್ ಆಗ್ಬೇಕು. ನನ್ನ ಬಂದ್ ಆಗ್ಬೇಕು. ನನ್ನ ಹೆಸರು ಕುಮಾರ್ ಲಕ್ಕಮ್ಮ, ಕರ್ನಾಟಕ ವಿಜಯ ಸೇನೆ ಜಿಲ್ಲಾಧ್ಯಕ್ಷ. ಇವತ್ತು ಮಧ್ಯಾಹ್ನ ಮಾಹಿತಿ ಬಂದಿದೆ. ಅದರಲ್ಲಿ ನವಲಗುಂದ ಟೌನಲ್ಲಿ ಇರೋದು ಸ್ಕೂಲ್ ವಿದ್ಯಾ ಜ್ಯೋತಿ ಪ್ರೈಮರಿ ಮತ್ತು ಪ್ರಿ ಪ್ರೈಮರಿ ಸ್ಕೂಲಲ್ಲಿ ಒಬ್ಬ ಹುಡುಗ 4th ಸ್ಟ್ಯಾಂಡರ್ಡ್ 10 ವರ್ಷ ಹುಡುಗ ಮೇಲುಗಡೆಯಿಂದ ಬಿದ್ದು ಇಂಜರ್ಡ್ ಆಗಿದ್ರು. ಮತ್ತು ಕಿಮ್ಸ್ ಕರ್ಕೊಂಡು ಹೋಗುವ ಟೈಮ್ ಕಿಮ್ಸಲ್ಲಿ ಅವರು ಬ್ರಾಡ್ ಡೆಡ್ ಹೋದಿದ್ರು. ತಕ್ಷಣ ನಮ್ಮ ನವಲಗುಂದ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಶಾಲೆಗೆ ವಿಸಿಟ್ ಮಾಡಿದ್ದಾರೆ ಮತ್ತು ಆಸ್ಪತ್ರೆಗೇನು ವಿಸಿಟ್ ಮಾಡಿದ್ದಾರೆ. ಜೊತೆಗೆ ನಾನು ಇಲ್ಲಿ ಬಂದು ಸುಮಾರು 1 ತಾಸು ಅದು ಶಾಲೆ ಮತ್ತು ಹಾಸ್ಟೆಲ್ ನೋಡಿಕೊಂಡು ಸ್ಟೇಷನ್ಗೆ ಬಂದು ಫ್ಯಾಕ್ಟ್ಸ್ ಎಲ್ಲ ಗೆದರ್ ಮಾಡ್ತಾಯಿದ್ದೆ ಸರ್. ಮತ್ತು ಪಾಲಕರು ಈಗ ಕಂಪ್ಲೇಂಟ್ ಕೊಡತ್ತಾರೆ. ಅವ್ರ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವ್ರ ಕಂಪ್ಲೇಂಟ್ ಮೇಲೆ ನಾವೇ ಮುಂದಿನ ಕ್ರಮ ತಗೊಳ್ತೀವಿ. ಮೇಲ್ನೋಟಕ್ಕೆ ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಕಂಡು ಬರ್ತಾ ಇದೆ. ಬಟ್ ಅದು ಇದೆಯಾ ಇಲ್ವಾ ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ. ಆದಮೇಲೆ ಯಾರು ಇಲ್ಲ ಸರ್, ವಿಸಿಟ್ ಮಾಡೋದು ಓನರ್ ಅಥವಾ ಸ್ಟಾಫ್, ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಯಾರು ಇಲ್ಲ. ಅದು ನಾನು ಪತ್ತೆ ಮಾಡ್ತೀನಿ. 5th ಸ್ಟ್ಯಾಂಡರ್ಡ್ ನಂತರ ಪರ್ಮಿಷನ್ ಇದೆ ಮಕ್ಕಳು ಇಟ್ಕೊಂಡಾಗ್ತಾರೆ ಹಾಸ್ಟೆಲ್ ಒಳಗೆ. ಇವ್ರು 3rd ಸ್ಟ್ಯಾಂಡರ್ಡ್ ಇಂದ್ರೂ ಇಟ್ಕೊಂಡಿದ್ದಾರೆ. ಆ ಮಕ್ಕಳು ಆಲ್ರೆಡಿ ತಹಸೀಲ್ದವರು ಮತ್ತು ಡಿಪಾರ್ಟ್ಮೆಂಟ್ಗೆ ಆ ಮಕ್ಕಳನ್ನ ಅದು ಪಾಲಕರಿಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಆ್ಯಕ್ಚುಲಿ ನಾವೇ ಅದರ ಬಗ್ಗೆ ತನಿಖೆ ಮಾಡ್ತೀವಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ ರೂಲ್ಸ್ ಇದೆ. FIR ಈಗ ಕಂಪ್ಲೇಂಟ್ ಅವರು ಕೊಡ್ತಾ ಇದ್ದಾರೆ, ಅವರಿಗೆ ಬಿಟ್ಟಿದ್ದೀವಿ ಕಂಪ್ಲೇಂಟ್ ಬರೆಯೋಕ್ಕೆ. ಬರೆದಾದ್ಮೇಲೆ ನಾವೇ ಕಂಪ್ಲೇಂಟ್ FIR ಆರೋಪಿ ಅವರು ಕಂಪ್ಲೇಂಟ್ ಕೊಡಲಿ, ಯಾವ ಥರ ಕಂಪ್ಲೇಂಟ್ ಕೊಡ್ತಾರೆ ಅದರ ಪ್ರಕಾರ ನಾವೇ ಆರೋಪಿಗೆ, ಯಾರು ಆರೋಪಿಯ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಆ ಆರೋಪಿಗೆ ನಾವೇ ಪತ್ತೆ ಹಚ್ತೀವಿ. ಎಲ್ಲ ಪಾಲಕರಿಗೆ ಒಂದು ಕ್ವಶನ್ ಆಗಿದೆ ಸರ್, ನಾ ಎದುರಿಸ್ಕೊಂಡೆ ಇವರು ಹಾಸ್ಟೆಲ್ ನಡೆಸ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು ನನಗೆ ಈ ಘಟನೆ ನಡೆದಿದ್ದೆ ನಾನು CPR ಫೋನ್ ಮಾಡಿಲ್ಲ ನಂತರ ಗೊತ್ತಿಲ್ಲ. ಇವತ್ತೆಲ್ಲಾರು ನೀವು ಹೇಳಿದ್ರಿ, ಅವರು ಹೇಳಿದ್ರು, ಇವತ್ತು ನನಗೆಲ್ಲ ಗೊತ್ತು, ನನಗೆ ಗಮನಕ್ಕೆ ಬಂತು. ನಾವು ಆಲ್ಮೋಸ್ಟ್ ಅಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ಯಾವುದನ್ನು ನಾವು ಏನ್ ಮಾಡ್ತೀವಿ ಅಂತ ಬಂದ್ ಮಾಡ್ತೀವಿ. ಈಗಾಗಲೇ ಈ ಶಾಲೆಯವರು ನನಗೊಂದು ಇದನ್ನ ಮಾಡಿದಾರೆ, ಟ್ವಿಟರ್ ನಡೆಸಲಿಕ್ಕೆ ನನಗೆ ಇದು ಕೊಟ್ಟಾರ ಆಫೀಸಿಗೆ. ಅದನ್ನ ನಾ ಏನ್ ಮಾಡೀನಿ, ಸ್ಥಳ ಪರಿಶೀಲನೆ ಮಾಡಿ ಅಂತೇಳಿ ನಮ್ಮ ಇವ್ರಿಗೆ ಯಾರು EC ಅವ್ರಿಗೆ ಹಾಕಿ ನಾನು ಒಂದು ಆದೇಶ ಮಾಡಿ ಕೊಟ್ಟೇನಿ. 12ನೇ ತಾರೀಕಿಗೆ ನಾವು ಒಂದು ಆದೇಶ ಮಾಡೇನಿ. ಅವ್ರು ಸ್ಥಳ ಪರಿಶೀಲನೆ ಮಾಡಕ್ಕೆ ಇವತ್ತು ನಾಳೇನು ಹೋಗ್ಬೇಕಾಗಿತ್ತಂತ ಹೋಗಿಲ್ಲ. ಅವ್ರು ರಿಪೋರ್ಟ್ ಕೊಟ್ರಂದ್ರ ನಾವು ಯಾವುದು ಟ್ವಿಟರಲ್ಲಿ ನಡೆಸಲಿಕ್ಕೆ ನಮ್ದು ಏನು ಕಾನೂನಲ್ಲಿ ಅವಕಾಶ ಇದೆ ಅಂತಂದ್ರೆ DDP ಅವರು ಕೊಡುವಂತ ಪ್ರಾಧಿಕಾರ, ನಾವು ರೆಕಮೆಂಡ್ ಮಾಡ್ತೀವಿ. ಆ ಮಾಡುವಂತ ಪೂರ್ವದೊಳಗ 18x20 ರೂಮ್ಸ್ ಅದಾವಿಲ್ಲೋ, ಎಷ್ಟು ಹುಡುಗರು ಅದಾರೋ, ಅಲ್ಲಿ ಕ್ಯಾಲಿಬರ್ ಅಲ್ಲಿ ಸ್ಟಾಕ್ ಇದೆ ಇಲ್ಲೋ, ಅಲ್ಲಿ ಶೌಚಾಲಯ ಇದೆ ಇಲ್ಲೋ, ಮತ್ತು ಅಲ್ಲಿ ಎಲ್ಲ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಮೂಲಭೂತ ಸೌಕರ್ಯಗಳು ಅದಾವೋ ಇಲ್ಲೋ ಅಂತ. ಅದು ಏನು ಸಾಯಂಕಾಲ 1 ತಾಸು ನಡೆಸಲಿಕ್ಕೆ ಮಾತ್ರ ಅವಕಾಶ ಕೊಡ್ತೀವಿ ನಾವು. ಈ ಇರ್ಲಿಕ್ಕೆ ನಮ್ಗೆ ಇಲ್ಲೇ ಇಲ್ಲ, ನಮ್ಗೆ ಕಳ್ಸನೇ ಇಲ್ಲ, ನಾವು ಕೊಡೋದೇ ಇಲ್ಲ. ನಮ್ಗದು ನಮ್ಮ ಇಲಾಖೆ ಗಮನ ಇದಕ್ಕೆ ಬರುದಿಲ್ಲ, ಅದು ವ್ಯಾಪ್ತಿಗೆ ಬರುದಿಲ್ಲ. ಇಷ್ಟು ನಮಗಿದೆ. ಇದು ಬಿಟ್ರೆ ನಾವು ಮತ್ತೆ ಏನು ಮಾಡ್ಲಿಕ್ಕೆ ಇಲ್ಲ ನಮ್ದು. ಅದು ಏನು ಕೊಡುವಂತ ಪ್ರಾಧಿಕಾರ ಇವರು DDP ಅವರು. ನಾವು ಅದು ಬಂದಂತದ್ದೇನೋ ವೆರಿಫೈ ಮಾಡಿ ಕಳಿಸ್ತೀವಿ. ಮತ್ತೇನ್ರ ಅವ್ರಿಗೆ ಇಲ್ಲ ನಿಮ್ದು ಇನ್ನೂ ಸ್ವಲ್ಪ ರಿಪೋರ್ಟ್ ನಮಗ್ ಬೇಕು ಇಂತದಂದ್ರೆ ಮತ್ತೆ ಹೊಳ್ಳಿ ಕಳಿಸ್ತಾರೆ. ಸರ್, ಈಗ ಅವ್ರ ಪಾಲಕರು ಏನಂತಾರೆ ನಿಮ್ಮ ಮೇಲೆ ಆರೋಪ ಮಾಡಲಿ ನಮ್ಮ